ಅರುಂಧತಿ ಇರೋ ಮನೆ ಸ್ವಲ್ಪ ದೂರದಲ್ಲಿ ವಿಶಾಲವಾದ ಸ್ಥಳದಲ್ಲಿರುತ್ತೆ. ಅವಳು ಬುದ್ಧಿಸಮ್ ಫಾಲೋ ಮಾಡ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾಗ ಆ ಮನೆಯೆಲ್ಲ ಅದಕ್ಕೆ ಸಂಬಂಧಿಸಿದ ಗುರುತುಗಳಿಂದ ತುಂಬ ಹೋಗಿರುತ್ತೆ. ಕಾರಿಳಿದು ಕೋಪದಿಂದ ಮನೆಗೆ ಹೋಗಿ ಸೋಫಾದಲ್ಲಿ ಕೂತ ಅರುಂಧತಿ ಹತ್ತಿರಕ್ಕೊಬ್ಬ ಸರ್ವೆಂಟ್ ಬಂದು ವಿನಯದಿಂದ ಕೈಕಟ್ಟಿ ನಿಂತು, ನಿಮಗೋಸ್ಕರ ಯಾರೋ ಹುಡುಗಿ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದಾಳೆ ಅಂತ ಹೇಳಿದ್ಲು. ಆ ಹುಡುಗಿ ಯಾರು ಅಂತ ಕೇಳಿದ ಅರುಂಧತಿಗೆ ತನ್ನ ಹೆಸರು ನವ್ಯ ಅಂತ ಹೇಳಿದ್ಲಮ್ಮ ಅಂತ ಉತ್ತರಿಸಿದ್ಲು. ಸ್ವಲ್ಪ ಹೊತ್ತು ದೀರ್ಘವಾಗಿ ಆಲೋಚಿಸಿ ಆಯ್ತು ಒಳಗಡೆ ಬರೋದಕ್ಕೆ ಹೇಳು ಅಂತ ಯೋಚಿಸಿ ಹೇಳಿದ್ಲು. ಸ್ವಲ್ಪ ಹೊತ್ತಿಗೆ ಒಳಗಡೆ ಎಂಟರಾದ ನವ್ಯ ಡೈರೆಕ್ಟಾಗಿ ಅರುಂಧತಿ ಹತ್ರಕ್ಕೆ ಬಂದು ನಮಸ್ತೆ ಅತ್ತೆ ಅಂತ ಅವಳು ಕಾಲಿಗೆ ನಮಸ್ಕಾರ ಮಾಡಿದ್ಲು. ಇದಕ್ಕೇನು ಕಡಿಮೆ ಇಲ್ಲ, ಆದರೆ ಇಷ್ಟಕ್ಕೂ ನಿಜವಾಗಿ ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು ಅಂತ ಡೈರೆಕ್ಟಾಗಿ ಕ್ವಶ್ಚನ್ ಮಾಡಿದ್ಲು ಅರುಂಧತಿ. ನಾನು ನಿಮ್ಮನ್ನು ನೋಡೋದಕ್ಕಾಗಿ ವಿಶೇಷವಾಗಿ ಇಲ್ಲಿಗೆ ಬಂದೆ ಅಂತ ವಿನಯ ನಟಿಸ್ತಾ ಹೇಳಿದ್ಲು ನವ್ಯ. ಅನ್ನುತ್ತಾ ಏನೋ ಆಲೋಚಿಸ್ತಿರೋ ಅರುಂಧತಿ ಕಡೆ ನೋಡ್ತಾ, ನಿಜವಾಗಿ ಮತ್ತೆ ಮದುವೆ ಮಾಡ್ಕೊಳ್ಳೋದು ಕೂಡ ಅವಳಿಗೆ ಇಷ್ಟ ಇಲ್ಲ. ಅವನು ಮತ್ತೆ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂದ್ಕೊಂಡಾಗ ನವ್ಯಾಳನ್ನ ಕರೆ ತರಬೇಕಿತ್ತು. ಆದರೆ ಆ ಹುಡುಗಿನ ಯಾಕೆ ಮದುವೆ ಆದ? ಅವಳ ಬಿಹೇವಿಯರ್ ಕೂಡ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನನ್ನನ್ನೇ ವಯಸ್ಸನ್ನು ಅಡ್ಡ ಇಟ್ಕೊಂಡಿದ್ದಾಳೆ ಅಂತಾಳ. ಎಷ್ಟು ಪೊಗರು ನಿಜಕ್ಕೂ ಅವಳಿಗೆ ಅಂತ ಕೋಪದಿಂದ ಅಂದ್ಕೊಂಡು ಅರುಂಧತಿ. ಈ ಮಧ್ಯೆ ಅಧಿರಾಜ್ ಇಲ್ಲಿಗೆ ಬರ್ತಿಲ್ವಾ ಆಂಟಿ ಅಂತ ವಿಚಾರಿಸ್ತಾ ಕೇಳಿದ್ಲು ನವ್ಯ. ಈ ಮಧ್ಯೆ ಅಧಿರಾಜ್ ಬ್ಯುಸಿ ಆಗಿದ್ದಾನೆ, ಅದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ನವ್ಯಾಳ ಕಡೆ ಪರೀಕ್ಷಿಸ್ತಾ ನೋಡಿದ್ಲು ಅರುಂಧತಿ. ನೀವೇನು ವರಿಯಾಗಬೇಡಿ, ನಿಮಗೆ ಕಂಪ್ನಿ ನಾನು ಕೊಡಿಸ್ತೀನಿ ಅಂತ ಕಿರುನಗೆ ನಕ್ಕಿದ್ಲು ನವ್ಯ. ನೀನಾದರೆ ನನ್ನ ಜೊತೆ ತುಂಬ ತುಂಬ ಚೆನ್ನಾಗಿರ್ತಿದೆ, ಆದರೆ ನನಗೆ ಅದೃಷ್ಟ ಹೆಚ್ಚು ದಿನ ಇರಲಿಲ್ಲ ಅಂತ ನಿರುತ್ಸಾಹದಿಂದ ಅಂದ್ಲು ಅರುಂಧತಿ. ನಿಮಗೇನು ಕಡಿಮೆ, ನೀವು ತುಂಬ ಅದೃಷ್ಟವಂತರು. ಅದಕ್ಕೆ ಅಧಿರಾಜ್ ನಿಮ್ಮನ್ನು ತುಂಬ ಜಾಗೃತಿಯಾಗಿ ನೋಡ್ಕೊಳ್ತಾನೆ. ಬಹುಶಃ ನಾನು ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ನನ್ನ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಬೇಸರದಿಂದ ಅಂದ್ಲು ನವ್ಯ. ಮನೆಯಲ್ಲಿ ತನ್ನ ರೂಮ್ನಲ್ಲಿ ಕಿರಿಕಿರಿಯಿಂದ ತಿರುಗ್ತಿದ್ದ ಮಲ್ಲೇಶ್ವರಿ ಹತ್ತಿರಕ್ಕೆ ಬಂದ ಶ್ರಾವ್ಯ, ಏನಾಯ್ತಮ್ಮ, ಯಾಕಷ್ಟು ಕಂಗಾಲಾಗ್ತಿದೆಯಾ ಅಂತ ಅಯೋಮಯವಾಗಿ ಕೇಳಿದ್ಲು. ಈಗಷ್ಟೇ ಲಾಯರ್ ಕಾಲ್ ಮಾಡಿದ್ದ, ಅವನು ಸಡನ್ ಆಗಿ ರಿಸೈನ್ ಮಾಡಿದಾನಂತೆ. ಅವಿಲ್ ನೋಡಿದ್ರೆ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಇವಾಗ ಹೊಸ ಲಾಯರ್ ಅಂದರೆ ಎಲ್ಲಿ ಸಿಗ್ತಾನೆ? ಸಿಕ್ಕವನನ್ನು ಕೊಡೋದಕ್ಕೆ ಎಷ್ಟು ಚಕ್ರ ಹೊಡಿಬೇಕು ಗೊತ್ತಾ? ಇವಾಗ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಅಂತ ಕಿರಿಕಿರಿಯಿಂದ ಅಂದ್ಲು ಮಲ್ಲೇಶ್ವರಿ. ಮಲ್ಲೇಶ್ವರಿ ಮಾತುಗಳಿಗೆ, ಇದೇನು ಮಾಮ್, ಈ ಲಾಯರ್ ಇಷ್ಟೊಂದು ಶಾಕ್ ಕೊಟ್ಟಿದ್ದಾನೆ. ಇವಾಗ ಹೊಸ ಲಾಯರ್ ಅಂದರೆ ನಿಜವಾಗಿ ಎಲ್ಲಿ ಸಿಗ್ತಾನೆ? ಒಂದು ವೇಳೆ ಸಿಕ್ಕರೂ ನಮ್ಗೆ ಅನುಕೂಲವಾಗಿರ್ತಾನೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಅಂದರೆ ಇಷ್ಟು ವರ್ಷಗಳು ನಮ್ಮ ಕಷ್ಟ ಎಲ್ಲ ಬೂದಿಯಲ್ಲಿ ಸುರಿದ ಪನ್ನೀರಾ ಅಂತ ಕೇಳಿದ್ಲು ಶ್ರಾವ್ಯ. ಹಾಗೆ ನಡೆಯಲ್ಲ, ಒಂದು ವೇಳೆ ನಮ್ಮ ಟೈಮ್ ಚೆನ್ನಾಗಿಲ್ಲದೆ ಹಾಗೆ ನಡೆದ್ರೆ ನೋಡ್ತಾ ಸುಮ್ಮನಿರೋದಕ್ಕೆ ನಾನೇನಾದರೂ ಹುಚ್ಚಿ ಅಂದ್ಕೊಂಡಿದ್ಯಾ? ನಿಮ್ಮ ಅಮ್ಮನನ್ನು ಅಷ್ಟು ಕಡಿಮೆ ಅಂದಾಜು ಮಾಡಬೇಡ. ಏನು ಮಾಡಿದ್ರು ಸರಿ, ನಾವು ಅಂದ್ಕೊಂಡಿದ್ದು ನಡೆಯೋ ಹಾಗೆ ಮಾಡ್ತೀನಿ. ನೀನು ಕಂಗಾಲಾಗಿ ನನ್ನನ್ನು ಕಂಗಾರು ಪಡಿಸ್ಬೇಡ, ಅರ್ಥ ಆಗ್ತಿದೆಯಾ ಅಂತ ಮಗಳಿಗೆ ಹೇಳಿ ಆಲೋಚನೆಯಲ್ಲಿ ಮುಳುಗಿ ಹೋದ್ಲು ಮಲ್ಲೇಶ್ವರಿ. ಇಲ್ಲಿವರೆಗೆ ನನಗೆ ಅಷ್ಟೊಂದು ಹೇಳಿ ನೀನು ಯಾವುದ್ರ ಬಗ್ಗೆ ಯೋಚಿಸ್ತಿದ್ಯಾ ಅಮ್ಮ? ಇವತ್ತು ನಾನು ಸುಮ್ಮನೆ ಹಾಗೆ ಕಂಗಾಲು ಬಿದ್ದೆ, ಆದರೆ ಇದೇನು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಇವನು ಹೋದರೆ ಇನ್ನೊಬ್ಬ ಲಾಯರ್ ಸಿಗ್ತಾನೆ, ಅಥವಾ ನಾವು ಹೇಳಿದ ಕೆಲಸ ಮಾಡೋ ಲಾಯರ್ನ ನಾವೇ ಹುಡುಗಿ ಕರ್ಕೊಂಡು ಬರೋಣ, ಅಷ್ಟೇ, ಪ್ರಾಬ್ಲಮ್ ಸಾಲ್ಟ್ ಆಗೋದಾಗುತ್ತಾನೆ. ಇನ್ನು ಬಿಟ್ಬಿಡು, ಹೆಚ್ಚಿಗೆ ಆಲೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ. ಅಲ್ಲಿಂದ ಹೊರಟು ಹೋದ್ಲು ಶ್ರಾವ್ಯ. ನೀನು ಅಂದ್ಕೊಂಡಷ್ಟು ಸುಲಭವಾಗಿ ಈ ವಿಷಯವನ್ನು ನಾನು ತಗೊಳ್ಳೋದಕ್ಕಾಗಲ್ಲ ಶ್ರಾವ್ಯ, ಯಾಕಂದರೆ ಏನೋ ನಡೀತಿದೆ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ಯಾರೋ ಇದನ್ನು ಬೇಕಂತ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಿದೆ ಅಂತ ಆಲೋಚಿಸ್ತಾ ನಿಂತುಬಿಟ್ಲು ಮಲ್ಲೇಶ್ವರಿ. ಇಷ್ಟರಿ ಮೇಡಮ್ ಅವರೇ, ಮೇಡಮ್ ಅಂತ ಕೂಗ್ತಾ ಒಬ್ಬ ಸರ್ವೆಂಟ್ ಅಲ್ಲಿಗೆ ಬಂದಳು. ಅವಳು ಕೂಗಾಟಕ್ಕೆ ಏನಾಯಿತು ಏನೋ ಅಂತ ಶ್ರಾವ್ಯ ಕೂಡ ಹೊರಗಡೆ ಬಂದಳು. ಏನು ನಡೀತು, ಯಾಕೆ ಕೂಗ್ತಿದ್ಯಾ ಅಂತ ಕಂಗಾಲು ಪಡ್ತಾ ಸರ್ವೆಂಟನ್ನು ಕೇಳಿದ್ಲು. ಸರ್ ಕೆಳಗೆ ಬಿದ್ದು ಹೋಗಿದ್ದಾರೆ ಮೇಡಮ್ ಅಂತ ಆನ್ಸರ್ ಮಾಡಿದ್ಲು ಸರ್ವೆಂಟ್. ಆ ಮಾತು ಕೇಳಿದ ತಕ್ಷಣ ಮಲ್ಲೇಶ್ವರಿ ಶ್ರಾವ್ಯ ರೂಮ್ಗೆ ಕಂಗಾಲಾಗಿ ಹೋದರು. ಈಗಾಗಲೇ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದ ಕೃಷ್ಣನ ಹತ್ರಕ್ಕೆ ಹೋಗಿ ರೀ ಅನ್ನುತ್ತಾ ಕಂಗಾಲಾಗಿ ಮೇಲೆ ಕಿತ್ತೋದಕ್ಕೆ ಟ್ರೈ ಮಾಡಿದ್ಲು. ಮತ್ತು ಅಷ್ಟರಲ್ಲಿ ಏನೋ ಆಲೋಚನೆ ಬಂದಂತೆ ಸರ್ವೆಂಟನ್ನು ಹೊರಗಡೆ ಕಳಿಸ್ಬಿಟ್ಟು ಶೆಲ್ಫ್ನಲ್ಲಿ ತಾನು ಪ್ರಿಪೇರ್ ಮಾಡಿಸಿದ್ದ ವಿಲ್ಗಳನ್ನ ತೆಗೆದು ನೋಡಿದ್ಲು. ಅದರಲ್ಲಿ ಸೈನ್ ಇಲ್ಲದೇ ಇರೋದರಿಂದ ತಕ್ಷಣ ರಿಲೀಫ್ ಕಾಕೊಡೋ ಮೆಡಿಸಿನ್ ಹಾಕಿ ಕೃಷ್ಣನಿಗೆ ಪ್ರಜ್ಞೆ ತರಿಸೋ ಪ್ರಯತ್ನ ಮಾಡಿದ್ಲು ಮಲ್ಲೇಶ್ವರಿ. ಸ್ವಲ್ಪ ಹೊತ್ತಿಗೆ ತಿಳುವಳಿಕೆಗೆ ಬಂದ ಕೃಷ್ಣನ ಹತ್ರಕ್ಕೆ ಹೋಗಿ, ಡಾಕ್ಟರ್ ನಿಮ್ಗೆ ಇನ್ನೂ ಸಮಯ ಇಲ್ಲ ಅಂತಿದ್ದಾರೆ, ಇವಾಗಲೇ ಲಾಯರ್ ಬಂದಿದ್ರು, ನೀವು ಮಾಡಬೇಕಾದ ಕೆಲಸದಲ್ಲಿ ಇನ್ನೂ ಏನಾದರೂ ಬಾಕಿ ಉಳಿದಿದೆಯಾ ಅಂತ ಹಿಂಟ್ ಕೊಟ್ಟು ಹಾಕಿ ಕೇಳಿದ್ಲು ಮಲ್ಲೇಶ್ವರಿ. ಕೃಷ್ಣನಿಗೆ ಪ್ರಜ್ಞೆ ಬಂದರೂ ಕಣ್ಣುಗಳು ಇನ್ನೂ ಮುಸುಕಾಗಿದ್ದು ಎದುರಿಗಿರೋ ಮನುಷ್ಯನನ್ನು ಗುರುತಿಸಲಾಗದ ಸಿಚುಯೇಷನಲ್ಲಿದ್ದಾನೆ. ಕನಿಷ್ಠ ಎದುರಿಗಿರೋದು ಹೆಣ್ಣು ಮನುಷ್ಯಳ ಗಂಡು ಮನುಷ್ಯನ ಅನ್ನೋ ಕುರುಹು ಕೂಡ ಇಲ್ಲ. ಅತಿ ಕಷ್ಟದಿಂದ ಧ್ವನಿ ಎತ್ತಿ ವಿಲ್ ಅಂತ ಮಾತ್ರ ಅನ್ನೋದಕ್ಕೆ ಸಾಧ್ಯ ಆಯಿತು. ಅದನ್ನು ಅಂದಿದ್ದೇ ತಡ ಮಲ್ಲೇಶ್ವರಿ ತಾನು ರೆಡಿ ಮಾಡಿದ್ದ ವಿಲ್ನವನ ಮುಂದೆ ಇಟ್ಟು
ಸಹಿ ಮಾಡೋದಕ್ಕೆ ಗಡಿಬಿಡಿ ಮಾಡಿದ್ಲು. ಕನಿಷ್ಠ ವಿಲ್ಲಿರೋ ಮ್ಯಾಟರ್ ಕೂಡ ಓದೋ ಸಿಚುಯೇಷನ್ನಲ್ಲಿ ಇಳಿದ ಕೃಷ್ಣ ಕಷ್ಟಪಟ್ಟು ಸಹಿ ಮಾಡಿ ಕೆಳಗೆ ವಾಲ್ ಹೋದ. ಆ ವಿಲ್ ತನ್ನ ಕೈಗೆ ಬಂದಿದ್ದೆ ತಡ ಒಂದೇ ಬಾರಿಗೆ ರಾಕ್ಷಸರಂತೆ ನಗ್ತಾ, ಸಾಧಿಸ್ದೆ, ನಾನು ಅಂದ್ಕೊಂಡಿದ್ದು ಸಾಧಿಸ್ಬಿಟ್ಟೆ, ಈ ಆಸ್ತಿ ಪೂರ್ತಿ ನನ್ನದೇ, ಸರ್ವ ಹಕ್ಕುಗಳು ನನ್ನವೇ ಅಂತ ಹುಚ್ಚುಚ್ಚಾಗಿ ಹೋಗ್ತಾ ಸ್ಟಾವ್ಯಾಳ ಕಡೆ ನೋಡ್ತಾ, ಇವನ್ನ ಕರ್ಕೊಂಡು ಹಾಸ್ಪಿಟಲ್ನ ಹಾಕ್ಬಿಡು ಅಂತ ಗಟ್ಟಿಯಾಗಿ ಹೇಳಿದ್ಲು. ಸ್ಟಾವ್ಯ ತಕ್ಷಣ ಆ್ಯಂಬುಲೆನ್ಸ್ ಕಾಲ್ ಮಾಡಿ ಕೃಷ್ಣನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಟ್ಲು. ತುಂಬ ಹೊತ್ತಿನ ನಂತರ ಕಣ್ತೆರೆದ ಕೃಷ್ಣ ತನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ದೇವರಿಗೆ ನಮಸ್ಕಾರ ಇಟ್ಕೊಂಡ. ಈಗಾಗಲೇ ಆ ರೂಮಿಗೆ ಬಂದ ಅಧಿರಾಜ್ನ ನೋಡಿ, ಆರಾಧ್ಯ ಹೇಗಿದ್ದಾಳೆ ಅಂತ ಕಂಗಾಲಾಗಿ ಕೇಳ್ದ ಕೃಷ್ಣ. ನೀವು ಕಂಗಾಲಾಗ್ಬಿಡಿ, ಅವಳು ಚೆನ್ನಾಗಿದ್ದಾಳೆ ಅಂತ ಮೆಲ್ಲಗೆ ಹೇಳ್ದ ಅಧಿರಾಜ್. ತಂಪಾಗಿರೋ ವಾತಾವರಣ ನೋಡ್ತಾ, ನಿನಗೆ ಗೊತ್ತಾ ಅಧಿರಾಜ್, ನನ್ನ ಆರಾಧ್ಯ ಹುಟ್ಟಿದಾಗಲೂ ಕ್ಲೈಮೇಟ್ ಇಷ್ಟೇ ಆಹ್ಲಾದಕರವಾಗಿತ್ತು. ಆವಾಗ ನನ್ನ ಹೆಂಡತಿ ನಮ್ಮ ಖಂಡಿತವಾಗಿ ಸೈಲೆಂಟಾಗಿರೋ ಮಗಳು ಹುಡ್ತಾಳೆ ಅಂತ ಹೇಳಿದ್ಲು. ಆದರೆ ಅವಳಿಗೆ ಏನು ಗೊತ್ತು, ಬರೀ ಹಠದ ಹುಡುಗಿ ಹುಡ್ತಾಳೆ ಅಂತ. ಬೆಳೀತಾ ಬೆಳೀತಾ ಆರಾಧ್ಯ ತುಂಬ ತುಂಡು ಹುಡುಗಿಯಾಗಿ ಚೇಂಜ್ ಆಗಿಬಿಟ್ಲು. ಪ್ರತಿ ಬಾರಿ ಬೇಡ ಅಂತ ಕೆಲಸವನ್ನೇ ಮಾಡ್ತಾ ಇರ್ತಿದ್ಲು. ದಿನ ಇಡೀ ಹೊರಗಡೆ ಮಕ್ಕಳ ಜೊತೆ ಆಟ ಆಡ್ತಾ ಮೈಯೆಲ್ಲ ಮಣ್ಣು ಮಾಡ್ಕೊಂಡು ಬರ್ತಿದ್ಲು. ಏನಾದರೂ ಅಂದರೆ ಕ್ಯೂಟಾಗಿ ಮುಖ ಇಟ್ಟು ಮಮ್ಮಿಯನ್ನು ಐಸ್ ಮಾಡ್ತಿದ್ಲು. ರಾತ್ರಿ ಆಗೋಷ್ಟರಲ್ಲಿ ಕಾಲು ನೋವು ಅಂತ ಗಲಾಟೆ ಮಾಡಿದ್ರೆ ನಾನು ನನ್ನ ಹೆಂಡತಿ ಇಬ್ಬರು ಒಂದೊಂದು ಕಾಲು ಹಿಡಿತಿದ್ವು. ಒಂದು ಕ್ಷಣ ಕೂಡ ಶಾಂತವಾಗಿರ್ತಿರ್ಲಿಲ್ಲ ಅಂತ ಕಿರುನಗೆನಕ್ಕೂ ಯಾವಾಗಲೂ ಹರಿಯೋ ಜಲಪಾತದ ಹಾಗೆ ಗಲಾಟೆ ಮಾಡ್ತಾನೆ ಇರ್ತಿದ್ಲು. ಆದರೆ ಅಂದ್ಕೊಳ್ದ ರೀತಿಯಲ್ಲಿ ನನ್ನ ಹೆಂಡತಿಯ ಮರಣದಿಂದ ಆ ಸಂತೋಷವೆಲ್ಲ ಮಾಯಾಗಿ ಹೋದವು. ತಪ್ಪುಗಳು ಯಾರದು ಅನ್ನೋ ತಿಳಿಯೋದು, ಆದರೆ ಯಾರೋ ಗೊತ್ತಿಲ್ಲ. ಆದರೆ ಪರಿಸ್ಥಿತಿಗಳೆಲ್ಲ ಪೂರ್ತಿಯಾಗಿ ಚೇಂಜ್ ಆಗೋದ್ವು. ನಮ್ಮಿಬ್ಬರ ಮಧ್ಯೆ ಕೊನೆಯಿಲ್ಲದ ದೂರ ಬಂದು ಸೇರಿತು. ನನಗೆ ಸಾವಿನ ಬಗ್ಗೆ ಭಯ ಇಲ್ಲ, ಆದರೆ ನಾನು ಕೂಡ ಇಲ್ದಿದ್ದರೆ ಆರಾಧ್ಯಳ ಸ್ಥಿತಿ ಏನಾಗುತ್ತೋ ಅನ್ನೋ ಭಯ ನನ್ನನ್ನು ನಿಲ್ಲೋದಕ್ಕೆ ಬಿಡ್ತಿಲ್ಲ. ನಿಜವಾಗಿ ನಾನು ಸಂಪಾದಿಸ್ಬೇಕು ಅಂದ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ, ಆದರೆ ಆ ಪ್ರೋಸೆಸ್ನಲ್ಲಿ ಅದೇ ಮಗಳಿಗೆ ದೂರ ಆಗೊಟ್ಟು ಹೋದ. ಒಳ್ಳೆ ತಂದೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡ. ಅವನ ಮಾತುಗಳನ್ನ ಕೇಳಿದ ಅಧಿರಾಜ್ಗೆ ಅವನ ಚಿಕ್ಕ ವಯಸ್ಸು ನೆನಪ, ಕಣ್ಣುಗಳಲ್ಲಿ ನೀರು ಬಂತು. ಕೃಷ್ಣನ ಕಡೆ ನೋಡ್ತಾ, ಅವಳಿಗೆ ನೀವಂದರೆ ತುಂಬ ಇಷ್ಟ ಅಂತ ಸಣ್ಣ ಕಿರುನಗೆಯೊಂದಿಗೆ ಅಂದ ಅಧಿರಾಜ್. ಅದಕ್ಕೆ ನಾ ಯಾವಾಗ ನೋಡಿದ್ರೂ ಕಾಳಗದು ಹೋರಿ ಹಾಗೆ ಸೈ ಅಂದರೆ ಸೈ ಅನ್ನುತ್ತಾ ಜಗಳ ಆಡ್ತಾಳೆ ಅಂತ ಮನಸ್ಫೂರ್ತಿಯಾಗಿ ನಕ್ಕದ ಕೃಷ್ಣ. ಆರಾಧ್ಯ ತನ್ನ ಪ್ರೀತಿಯನ್ನು ಆ ರೀತಿಯಲ್ಲಿ ತೋರಿಸುತ್ತೆ. ನೀವು ಅವಳ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಅವಳ ಬಗ್ಗೆ ಆಲೋಚನೆ ಮಾಡಿ, ನೀವು ಹೆಲ್ತ್ ಸ್ಟ್ರೆಸ್ ತೊಗೋಬೇಡಿ ಅಂತ ಹೇಳಿದ ಅಧಿರಾಜ್ನೊಂದಿಗೆ, ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆಯಾ ನಿಜವಾಗಿ ಅಂತ ಕೇಳ್ದ. ಆ ಮಾತುಗಳಿಗೆ ಏನಂತ ಆನ್ಸರ್ ಮಾಡಬೇಕೋ ತಿಳಿದೆ ಸೈಲೆಂಟಾಗಿ ನಿಂತುಬಿಟ್ಟ ಅಧಿರಾಜ್. ಅವನ ಉದ್ದೇಶ ಒಂದೇ, ಎಷ್ಟು ಕಷ್ಟ ಆದರೂ ಕೃಷ್ಣನನ್ನು ಬದುಕಿಸ್ಬೇಕಂತ ತನ್ನ ಪ್ರಯತ್ನಗಳನ್ನ ತಾನು ಮಾಡ್ತಿದ್ದಾನೆ. ಆದರೆ ಕಾಲ ಹೇಗೆ ನಿರ್ಧಾರ ಮಾಡುತ್ತೋ. ಕಾಲೇಜ್ನಲ್ಲಿ ಲಂಚ್ ಮಾಡ್ತಾ ಯಾವುದೋ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಆಲೋಚಿಸ್ತಿದ್ದ ಆರಾಧ್ಯಳನ್ನು ಮಾತಾಡಿಸಿ, ಏ ಹುಚ್ಚಿ, ಯಾವಾಗಲೂ ಯಾವುದೋ ಒಂದು ಆಲೋಚನೆ ಮಾಡಿ ಆ ಚಿಕ್ಕ ಬುರುಡೆಯನ್ನು ಯಾವಾಗಲೂ ನೋವು ಮಾಡ್ತಾನೆ ಇರ್ತೀಯಾ ಅಂತ ಆರಾಧ್ಯಳ ತಲೆ ಮೇಲೆ ಮೊಟ್ಟಕ್ಕೆ ಹಾಕಿದ್ಲು ಕಾವ್ಯ. ಅಯ್ಯೋ, ನಾನು ಅಧಿರಾಜ್ ಬಗ್ಗೆ ಆಲೋಚನೆ ಮಾಡ್ತಿದ್ದೀನಿ ಅಂತ ಅಸಹನೆಯಿಂದ ಹೇಳಿದ್ಲು ಆರಾಧ್ಯ. ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ಯಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಕಾವ್ಯ. ಕಷ್ಟ ನಮ್ಮ ತಿಳ್ಕೊಳ್ಬೇಕು ಅನ್ನೋ ತವಕ, ನನಗವರ ಪ್ರಾಬ್ಲಮ್ಸ್ ಏನಂತ ತಿಳಿದು ಹೋಗಿದೆ. ಅಧಿರಾಜ್ ಏನೋ ದೊಡ್ಡ ಸಮಸ್ಯೆ ಬಂದಿದೆ ಅವರಿಗೆ, ಅದರದ್ದೇನಂತ ಹೊರಗಡೆ ಹೇಳೋದಕ್ಕೆ ಇಷ್ಟಪಡ್ತಿಲ್ಲ. ಕನಿಷ್ಠ ನನ್ನೊಂದಿಗಾದರೂ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಸೈಂಟಿಸ್ಟ್ ಥರ ಎಕ್ಸ್ಪ್ರೆಷನ್ ಇಡ್ತಾ ಮಾತಾಡಿದ್ಲು. ಅಬ್ಬೋ, ಅಷ್ಟು ಕಷ್ಟಪಟ್ಕೊಂಡು ಹಿಡಿದ ಸಮಸ್ಯೆ ಏನಂತ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಅದೇನಂತ ನನಗೂ ಗೊತ್ತಿಲ್ಲ, ಆದರೆ ಆ ಸಮಸ್ಯೆಯಿಂದ ಈ ಮಧ್ಯೆ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ಅಳುಮುಖ ಇಟ್ಕೊಂಡ್ಲು ಆರಾಧ್ಯ. ಏಯ್, ನಿನಗೆ ಅರ್ಥ ಆಗ್ತಿದೆಯಾ? ತಿಳಿದು ಹೋಗಿದೆ ಅಂತ ಬಿಲ್ಡಪ್ ಕೊಡ್ತಿದ್ಯಾ? ಅಷ್ಟೊಂದು ಓವರ್ ಆ್ಯಕ್ಷನ್ ಅವಶ್ಯಕತೆ ಇದೆಯಾ ನಿನಗೆ ಅಂತ ಬೇಸರ ಮಾಡಿಕೊಂಡ್ಲು ಕಾವ್ಯ. ನಿಜವೇ, ನಾನು ಹೇಳ್ತಾ ಇರೋದು. ಅದಕ್ಕೂ ಮುಂಚೆ ನಾನು ಏನು ಕೇಳಿದ್ರು ಸಾಕು ಕೆಂಪಗಾಗಿ ಕೋಪದಿಂದ ನೋಡ್ತಿದ್ರು. ಕೇಳಿದ ಪ್ರತಿಯೊಂದು ಬೇಡ ಅಂತಿದ್ರು. ಆದರೆ ಇವಾಗಲೇನೋ ಏನೂ ಅಂತಿಲ್ಲ, ಏನು ಹೇಳಿದ್ರು ಓಕೆ ಅಂತಿದ್ದಾರೆ. ದಿನ ರಾತ್ರಿ ಮನೆಗೆ ಬರ್ತಿಲ್ಲ, ನಾನು ಒಬ್ಬಳೇ ಮಲಗ್ತಿದ್ದೀನಿ ಗೊತ್ತಾ ಅಂತ ಭಾರತ್ ಕಣ್ಣೀರು ಒರೆಸ್ಕೊಂಡ್ಳು. ಏಯ್, ನಿಜಕ್ಕೂ ನಿನ್ನ ಬಾಧೆ ಏನಂತ ನಿನಗಾದರೂ ಅರ್ಥ ಆಗ್ತಿದೆಯಾ? ಏನಮ್ಮ, ಮೊನ್ನೆವರೆಗೂ ಮಾನ್ಸ್ಟರ್ ರಾಕ್ಷಸ ಅಂದೆ, ಎಲ್ಲವನ್ನ ಕಂಟ್ರೋಲ್ ಮಾಡ್ತಾನೆ, ಫ್ರೀಡಮ್ ಕೊಡಲ್ಲ ಅಂದೆ. ರಾಕ್ಷಸ ಅಂತ ಉರಿತಾ ಇದ್ದವಳು ಇವಾಗೇನೋ ಹಾಗಿಲ್ಲ ಹೀಗಿಲ್ಲ ಅಂತ ಅಳ್ತಿದೀಯಾ? ನಿಜಕ್ಕೂ ನಿನ್ನ ಫ್ರೆಂಡ್ ಆಗಿದ್ದಕ್ಕೆ ನನಗೆ ದಿನಕ್ಕೊಂದು ರೀತಿಯಲ್ಲಿ ಹುಚ್ಚು ಹಿಡಿಸ್ತಿದೆಯಲ್ಲಮ್ಮ ಅಂತ ಬುರುಡೆಯನ್ನು ಅವಳೇ ಬಡ್ಕೊಂಡ್ಳು ಕಾವ್ಯ. ಈವ್ನಿಂಗ್ ಇಬ್ಬರು ಮಾತಾಡ್ಕೊಳ್ತಾ ಹೊರಗಡೆ ಬರ್ತಿರುವಾಗ ಅವರಿಗೆ ಎದುರು ಹೋದ್ಲು ನವ್ಯ. ಅವಳನ್ನ ನೋಡಿ, ಏನು ದಾರಿ ತಪ್ಪಿ ಹೀಗೆ ಬಂದಿದ್ಯಾ ಅಂತ ಬೇಸರದಿಂದ ಕೇಳಿದ್ಲು ಆರಾಧ್ಯ.
ನಿನಗೋಸ್ಕರ ಬಂದೆ ಅಂತ ಉತ್ತರಿಸಿದ ನವ್ಯ ಅವಳೊಂದಿಗೆ. ಏನು ನನಗೋಸ್ಕರ? ಯಾಕೆ? ಆದರೂ ನಾನು ನಿನ್ನ ಥರದ ಕೆಲ್ಸಕ್ಕೆ ಬಾರ್ದವ್ರ ಜೊತೆ ಸ್ವಲ್ಪನೂ ಮಾತಾಡಲ್ಲ ಅಂತ ವ್ಯಂಗ್ಯವಾಗಿ ನಕ್ಕದ್ಲು. ನಿನ್ನಗೂ ಇನ್ನೂ ಎಷ್ಟು ಹೊತ್ತಿರುತ್ತೋ ನೋಡ್ತೀನಿ ಅಂದ್ಕೊಳ್ತಾ, ನಿನ್ನ ಮುಖ ಏನು ಹಾಗೆ ಆಗೋಗಿದೆ ಪಾಪ, ಅಧಿರಾಜ್ನ ಜೊತೆಗೆ ಸರಿಯಾಗಿರ್ತಿಲ್ವಾ? ನಿನ್ನೆ ರಾತ್ರಿ ಕೂಡ ನಿನ್ನ ಜೊತೆ ಇಲ್ದ ಹಾಗಿದೆ ಅಂತ ಅವಳನ್ನ ಸಿಲುಕಿಸುವಂತ ಕೇಳಿದ್ಲು. ಎಲ್ಲವೂ ತಿಳಿದ ಹಾಗೆ ಹೇಳ್ತಿದ್ಯಾ? ಜಾತಕ ಹೇಳೋದು ಏನಾದರೂ ಕಲ್ತ್ಕೊಂಡಿದ್ಯಾ ಏನು ಅಂತ ವ್ಯಂಗ್ಯವಾಗಂದು ಆರಾಧ್ಯವೊಂದಿಗೆ. ಇಲ್ಲ, ನಾನಿಂದು ಪ್ರೂವ್ ಮಾಡ್ಕೊಂಡಿದ್ದೀನಿ, ಅಧಿರಾಜ್ನ ಸ್ವಂತ ಮಾಡ್ಕೊಂಡಿದ್ದೀನಿ ಅಂತ ನಕ್ಕದ್ಲು ನವ್ಯ. ಏಯ್, ನಿಜವಾಗಿ ನೀನು ಏನು ಮಾತಾಡ್ತಿದ್ಯಾ? ನಿನಗಾದರೂ ಅರ್ಥ ಆಗ್ತಿದ್ಯಾ ಕನಿಷ್ಠ ಅಂತ ಕಿರಿಕಿರಿ ಮಾಡಿಕೊಂಡ್ಲು ಆರಾಧ್ಯ. ಚೆನ್ನಾಗಿ ಗೊತ್ತು, ಯಾಕಂದರೆ ನನ್ನ ರಾತ್ರಿ ಅಧಿರಾಜ್ ಅವರ ಮನೆ ಹತ್ರ ಕರ್ಕೊಂಡು ಹೋಗಿದ್ದ. ನಾವು ಮೂವರು ಹ್ಯಾಪಿಯಾಗಿ ಡಿನ್ನರ್ ಮಾಡಿದ್ವು ಮತ್ತು ನನ್ನ ತನ್ನ ಜೀವನಕ್ಕೆ ಆಹ್ವಾನಿಸ್ಬೇಕು ಅಂದ್ಕೊಳ್ತಿದ್ದಾನೆ. ಆದ್ದರಿಂದ ನನ್ನ ಜೊತೆ ಚೆನ್ನಾಗಿರ್ತಾನೆ, ನನ್ನ ಇಗ್ನೋರ್ ಮಾಡ್ತಿದ್ದಾನೆ, ಹೌದಲ್ವಾ ಅಂತ ಕಣ್ಣು ಹಾರಿಸಿದ್ಲು ನವ್ಯ ಪೊಗರಿನಿಂದ. ಹಾಗಿದ್ರೆ ನನ್ನನ್ನು ಏನು ಮಾಡೋಕ್ಕೆ ಹೇಳ್ತೀಯಾ? ಇವಾಗ ನಿನ್ನ ಪ್ಲ್ಯಾನ್ಸ್ ಎಲ್ಲ ನನ್ನ ಹತ್ರ ಹಾಕ್ಬೇಡ, ಅರ್ಥ ಆಗ್ತಿದೆಯಾ? ಇಲ್ಲಿವರೆಗೂ ನಾನು ಅವರ ಅಮ್ಮನನ್ನು ಮೀಟಾಗಿಲ್ಲ, ಒಪ್ಕೊಳ್ತೀನಿ. ಆದರೆ ಅದರ ಅರ್ಥ ನೀನು ಹಿಡಿದಾಗಲ್ಲ ತಾನೇ. ಟೈಮ್ ಬಂದಾಗ ಅವರೇ ಸ್ವಯಂವಾಗಿ ನನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಬಂದು ಕೆಲಸ ಆಯ್ತಲ್ಲ, ತಾವೇ ದಯಮಾಡಿ ಹೊರಡಿ ಅಂತ ವ್ಯಂಗ್ಯವಾಗನ್ನು ಕೈಯಿಂದ ಹೊರಗಡೆ ದಾರಿ ತೋರಿಸಿದ್ಲು ಆರಾಧ್ಯ. ಈ ಪೊಗರಿಗೆ ಮಾತ್ರ ಏನು ಕಡಿಮೆ ಇಲ್ಲ, ಯಾವುದೋ ಒಂದಿನ ನಿನ್ನ ಕತೆ ಮುಗಿಸ್ತೀನಿ, ಅದು ಮಾತ್ರ ಸಿಗದೆ ಹೋಗಲ್ಲ ತಾನೇ ಅಂತ ಅಂದ್ಕೊಳ್ತಾ ಅಲ್ಲಿಂದ ಹೊರಟು ಹೋದ್ಲು ನವ್ಯ. ಅವಳು ಹೋದ ಕಡೆ ನೋಡ್ತಾ, ಅಧಿರಾಜಿ ಮತ್ತೆ ತುಂಬ ಚೇಂಜ್ ಆಗಿದ್ದಾನೆ, ನನ್ನ ನಿಜಕ್ಕೂ ಲೆಕ್ಕಿಸ್ಕೊಳ್ತಿಲ್ಲ, ನಿಜವಾಗಿಯೂ ನಾನು ಏನು ಮಾಡಿದ್ರು ಏನೂ ಅಂತಿಲ್ಲ. ಅಂದರೆ ನವ್ಯ ಹೇಳಿದ್ದೆ ನಿಜ ಏನಾ? ದೇವ್ರೆ, ಅದಕ್ಕೆ ನನ್ನನ್ನು ಅವರ ಅಮ್ಮನಿಗೆ ಇಲ್ಲಿವರೆಗೂ ಪರಿಚಯ ಮಾಡಿಸಿಲ್ವಾ ಅಂತ ಪುಟ ಅಂತ ಆಲೋಚಿಸ್ಕೊಳ್ತಾ ಕಂಪ್ನಿಗೆ ಹೋದ್ಲು ಆರಾಧ್ಯ. ಆ ದಿನ ಕೂಡ ಅವರಪ್ಪ ಆಫೀಸಿಗೆ ಬಂದಿಲ್ಲ ಅಂತ ತಿಳಿದು ಕಾವ್ಯ ಹತ್ರಕ್ಕೆ ಹೋಗಿ, ನಾನು ನೈಟ್ ಡಿನ್ನರ್ಗೆ ಅಪ್ಪನ ಹತ್ರಕ್ಕೆ ಹೋಗ್ತಿದ್ದೀನಿ, ನೀನು ಹೊರಡು ಅಂತ ಹೇಳಿದ್ಲು ಆರಾಧ್ಯ. ಹೌದಾ, ಏನು ಅಧಿರಾಜನಿಗೆ ಊಟ ಕೂಡ ಹಾಕ್ತಾ ಇಲ್ವಾ ಪಾಪ ಅಂತ ಪೇಚಿಗೆ ಸಿಲುಕಿಸಿದ್ಲು ಕಾವ್ಯ. ಏಯ್, ನಿನ್ನ ಮುಖಕ್ಕೆ ಅಪ್ಪ ಇವತ್ತು ಕೂಡ ಆಫೀಸಿಗೆ ಬರ್ತಿಲ್ಲ, ನೋಡಿದ ಹಾಗಿರುತ್ತೆ, ಒಟ್ಟಿಗೆ ಡಿನ್ನರ್ ಮಾಡಿದ ಹಾಗಿರುತ್ತೆ, ಅದಕ್ಕೆ ಹೋಗ್ತಿದ್ದೀನಿ ಅಂತ ಕಾವ್ಯ ತಲೆ ಒಂದು ಕುಟ್ಟಿ ಅಲ್ಲಿಂದ ಓಡಿ ಹೋದ್ಲು ಆರಾಧ್ಯ. ದಾರಿಯಲ್ಲಿರುವಾಗ ಅಲ್ಲಿಂದ ಅಧಿರಾಜ್ಗೆ ಕಾಲ್ ಮಾಡಿ ಹೇಳೋಣ ಅಂದ್ಕೊಂಡ್ಳು. ಆದರೆ ಅಧಿರಾಜ್ ಮಾತ್ರ ಎಷ್ಟಕ್ಕೂ ಕಾಲ್ ಲಿಫ್ಟ್ ಮಾಡದೇ ಇದ್ದರೆ ಪದೇ ಪದೇ ಕಾಲ್ ಮಾಡಿದ್ಲು ಆರಾಧ್ಯ. ಫೈನಲ್ಲಾಗಿ ಅಧಿರಾಜ್ ಕಾಲ್ ಲಿಫ್ಟ್ ಮಾಡಿ, ಏನಾಯ್ತು ಬೇಬಿ, ಯಾಕೆ ಅಷ್ಟೊಂದು ಬಾರಿ ಕಾಲ್ ಮಾಡ್ತಿದ್ಯಾ ಅಂತ ಟೆನ್ಷನ್ ಆಗಿ ಕೇಳ್ದ. ನಾನು ಕಾಲ್ ಮಾಡಿದ ತಕ್ಷಣ ಯಾಕೆ ಅಟೆಂಡ್ ಮಾಡಲಿಲ್ಲ ನೀವು ಅಂತ ಕೋಪದಿಂದ ಕೇಳಿದ ಆರಾಧ್ಯವಳೊಂದಿಗೆ. ಆಫೀಸ್ ವರ್ಕ್ನಲ್ಲಿ ಬ್ಯುಸಿಯಾಗಿದ್ದೆ ಅಂದ ಅಧಿರಾಜ್. ಎಷ್ಟೇ ವರ್ಕ್ ಇದ್ರೂ ಮಾತ್ರ ಮತ್ತೆ ಯಾರಾದರೂ ಮನೆಗೆ ಬರದೇ ಇರ್ತಾರಾ? ನಿಜವಾಗಿ ಯಾರಾದರೂ ನಿಜ ಹೇಳಿ, ನೀವು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ರಾ ಅಂತ ಅಸಹನೆಯಿಂದ ಕೇಳಿದ್ಲು. ಆಫೀಸ್ನಲ್ಲಿ ಕೆಲಸ ಕಂಪ್ಲೀಟ್ ಆಗ್ತಿದ್ದಂತೆ ಬಂದುಬಿಡ್ತೀನಿ, ಮುನ್ನಿಸ್ಕೊಳ್ಳದೆ ಶಾಂತವಾಗಿರು ಸರಿನಾ ಅಂತ ಸಮಾಧಾನ ಪಡಿಸ್ದ ಅಧಿರಾಜ್. ನೀನು ನಿಜವಾಗಿ ಯಾವಾಗಲೂ ಹೀಗೆ ಹೇಳ್ತೀಯಾ? ನನ್ನ ಜೊತೆ ಮಾತಾಡಬೇಡ ನಿಜವಾಗ್ಲೂ ನೀನು ಅಂತ ಕೋಪದಿಂದ ಕಾಲ್ ಕಟ್ ಮಾಡಿ ಮನೆಗೆ ರೀಚ್ ಆಗ್ತಿದ್ದಂತೆ ಒಳಗಡೆ ಹೋದ್ಲು ಆರಾಧ್ಯ. ಅವಳನ್ನ ನೋಡಿದ ಸರ್ವೆಂಟ್ ಎದುರು ಬಂದು, ತುಂಬ ದಿನಗಳು ಬಂದಿದ್ದೀರಿ ಮೇಡಮ್, ಹೇಗಿದ್ದೀರಿ ಅಂತ ಪ್ರೀತಿಯಿಂದ ಕೇಳಿದ್ಲು. ನಾನು ಚೆನ್ನಾಗಿದ್ದೀನಿ, ಆದರೆ ಏನಿದು ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ, ಅಪ್ಪ ಇನ್ನೂ ಬರಲಿಲ್ವಾ ಅಂತ ಕೇಳಿದ್ಲು ಆರಾಧ್ಯ. ಅಪ್ಪ ಮನೆಯಲ್ಲಿಲ್ಲ ಮೇಡಮ್ ಅಂತ ಹೇಳಿದ ಸರ್ವೆಂಟ್ನೊಂದಿಗೆ. ಎಲ್ಲಿಗೆ ಹೋದರು ಅಂತ ಪ್ರಶ್ನಿಸಿದ್ಲು. ನನಗೂ ಗೊತ್ತಿಲ್ಲ ಮೇಡಮ್, ಈ ಮಧ್ಯೆ ಸರಿಯಾಗಿ ಮನೆಯಲ್ಲಿ ಇರ್ತಿಲ್ಲ ಅಂತ ಹೇಳಿದ್ಲು ಸರ್ವೆಂಟ್. ಇಲ್ಲದೇ ಇರೋದೇನು, ಎಲ್ಲಿಗೆ ಹೋಗ್ತಿದ್ದಾರೆ? ನಿಜವಾಗಿ ಅಪ್ಪನನ್ನು ನೋಡಲಿಕ್ಕೆ ತಾನೇ ನಾನು ಇಲ್ಲಿಗೆ ಬಂದೆ, ಆದರೂ ಕಾಣಿಸ್ತಿಲ್ಲ. ಅದಕ್ಕೂ ಮುಂಚೆ ನೋಡಿದಾಗಲೂ ಏನೋ ಡಿಫ್ರೆಂಟಾಗಿ ಅನ್ನಿಸ್ತು, ತುಂಬ ಸಣ್ಣಗಾಗಿದ್ದಾರೆ, ಏನೋ ನಡೀತಿದೆ ತಿಳ್ಕೊಳ್ಬೇಕು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡ್ಲು ಆರಾಧ್ಯ. ಸ್ವಲ್ಪ ಹೊತ್ತು ಆನ್ಲೈನ್ ಕೂತು ಟೈಮ್ ಪಾಸ್ ಮಾಡಿ ಡಿನ್ನರ್ ಕೂಡ ಕಂಪ್ಲೀಟ್ ಮಾಡಿದ್ಲು. ಆಗಲೂ ಕೂಡ ಸ್ಟಾವಿ ಆಗಲಿ ಮಲ್ಲೇಶ್ವರಿ ಆಗಲಿ ಮನೆಗೆ ತಿರುಗಿ ಬರಲಿಲ್ಲ. ಏನೋ ಡಿಫ್ರೆಂಟಾಗಿ ಅನ್ನಿಸ್ತಿರಲು ತಂದೆ ರೂಮ್ ಒಳಗಡೆ ಹೋದ್ಲು ಆರಾಧ್ಯ. ಡೋರ್ ತೆಗೆದ ತಕ್ಷಣ ಔಷಧಿಗಳು ವಾಸನೆ ಗಮ್ಮಂತ ಬಂತು. ಇಷ್ಟೊಂದು ಸ್ಮೆಲ್ ಬರ್ತಿದೆ, ಇಷ್ಟು ಪವರ್ಫುಲ್ ಮೆಡಿಸಿನ್ ನಿಜವಾಗಿ ಯಾರು ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾ ರೂಮೆಲ್ಲ ಸರ್ಚ್ ಮಾಡಿದ ಆರಾಧ್ಯಾಗೆ ಬೆಡ್ ಪಕ್ಕದ ಟೇಬಲ್ ಡೆಸ್ಕ್ನಲ್ಲಿ ಮೆಡಿಕಲ್ ಫೈಲ್ ಕಾಣಿಸ್ತು. ಈ ಫೈಲ್ ಯಾರದು ಅಂತ ಅಂದ್ಕೊಳ್ತಾ ಓಪನ್ ಮಾಡಿದ ಆರಾಧ್ಯ ಅದರಲ್ಲಿದ್ದ ನೇಮ್ ನೋಡಿ ಶಾಕ್ ಆಗೋದ್ಲು. ತಕ್ಷಣ ಡೇಟ್ ನೋಡಿ 10 ದಿನಗಳ ಹಿಂದಿನ ರಿಪೋರ್ಟ್ಸ್ ಅಂತ ಅರ್ಥ ಆಗಿ, ಅಪ್ಪನಿಗೆ ನಿಜವಾಗಿ ಏನಾಗಿದೆ, ನನ್ನ ಹತ್ರ ಏನು ಮುಚ್ಚಿಡ್ತಿದ್ದಾರೆ, ಹೆಲ್ತ್ ಏನಾದರೂ ಏರುಪೇರಾಗಿದೆಯಾ ಅಂತ ಅಂದ್ಕೊಳ್ತಾ ಕೃಷ್ಣನಿಗೆ ಕಾಲ್ ಮಾಡಿದ್ಲು ಆರಾಧ್ಯ. ಆತ ಕಾಲ್ ಅಟೆಂಡ್ ಮಾಡೋದ್ರಲ್ಲಿ, ಅಪ್ಪ ಎಲ್ಲಿದೆಯಾ ಅಂತ ಕಂಗಾಲಾಗಿ ಕೇಳಿದ್ಲು ಆರಾಧ್ಯ. ಹೊರಗಡೆ ಹೋಟೆಲ್ನಲ್ಲಿ ಕ್ಲೈಂಟ್ಸ್ ಜೊತೆ ಒಟ್ಟಿಗೆ ಡಿನ್ನರ್ ಮಾಡ್ತಿದ್ದೀನಿ, ಯಾಕೆ ಏನಾಯಿತು ಅಂತ ನಾರ್ಮಲ್ ಆಗಿ ಕೇಳಿದ ಕೃಷ್ಣ.
ಏನಿಲ್ಲ ಬಿಡು, ನಾನು ನಿನಗೋಸ್ಕರ ಮನೆಗೆ ಬಂದೆ, ನೀನೇ ಇಲ್ಲ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಹೌದಾ, ಸರಿ, ತಿಂದಿದ್ಯಾ ಅಂತ ಪ್ರೀತಿಯಿಂದ ಕೇಳಿದ್ರು ಕೃಷ್ಣ. ಇವಾಗಲೇ ತಿಂದೆ. ಸರಿ, ಟೇಕ್ ಕೇರ್ ಅನ್ನುತ್ತಾ ಆರಾಧ್ಯ ಇನ್ನು ಮಾತಾಡ್ತಿರುವಾಗಲೇ ಕಾಲ್ ಕಟ್ ಮಾಡ್ದ ಕೃಷ್ಣ. ಅಪ್ಪ ಅನ್ನುವಷ್ಟರಲ್ಲಿ ಅವಳು ಏನು ಮಾತಾಡ್ತಿದ್ದಾಳೋ ಕೂಡ ಲೆಕ್ಕಿಸ್ಕೊಳ್ಳಿಲ್ಲ. ಎಲ್ಲವೂ ಆತನಿಷ್ಟವೇ. ಛಿ ಅಂತ ಬೈದ್ಕೊಳ್ತಾ ಮೆಡಿಕಲ್ ಫೈಲ್ ತನ್ನೊಂದಿಗೆ ತಗೊಂಡು ಹೋಗ್ಬೇಕಂತ ಡಿಸೈಡ್ ಆಗಿ ಡೋರ್ ಗಟ್ಟಿಯಾಗಿ ಹಾಕಿ ಹೊರಗಡೆ ಬಂದ್ಲು ಆರಾಧ್ಯ. ಹಾಸ್ಪಿಟಲ್ನಲ್ಲಿ ನಡೆದ ಗಲಾಟೆ. ಕೆಳಗಡೆ ಬಂದು ಹಾಲ್ನಲ್ಲಿ ಕೂತು ತನ್ನ ಬ್ಯಾಗ್ನಲ್ಲಿ ಆ ಮೆಡಿಕಲ್ ಫೈಲ್ ಇಟ್ಕೊಂಡು ಅದರಲ್ಲಿ ಇದ್ದ ಹಾಸ್ಪಿಟಲ್ ಅಡ್ರೆಸ್ಗೆ ಕರ್ಕೊಂಡು ಹೋಗೋದಕ್ಕೆ ಕ್ಯಾಬ್ ಡ್ರೈವರ್ಗೆ ಹೇಳಿದ್ಲು. ಆರಾಧ್ಯ ಹಾಸ್ಪಿಟಲ್ ಮುಂದೆ ಕ್ಯಾಬ್ ಇಳಿದ ಆರಾಧ್ಯಾಗೆ ತಿಳಿದಿರೋ ದನಿ ಕೇಳಿಸಿದ್ರಿಂದ ಅತ್ತ ಕಡೆ ನೋಡಿದ್ಲು. ಯಾರೊಂದಿಗೋ ಕಾಲ್ನಲ್ಲಿ ಮಾತಾಡ್ತಾ ಕಾಣಿಸ್ತಾ ಅಧಿರಾಜ್. ಪಕ್ಕದಲ್ಲೇ ಆತನನ್ನು ಅಂಟ್ಕೊಂಡೆ ಕಂಗಾಲಾಗಿ ಕಾಣಿಸಿದ್ಲು ನವ್ಯ. ಊಹಿಸದ ರೀತಿಯಲ್ಲಿ ಅಧಿರಾಜ್ನನ್ನು ನವ್ಯಾಳೊಂದಿಗೆ ನೋಡಿದ ಆರಾಧ್ಯ ಶಾಕ್ ಆದ್ಲು. ಅಧಿರಾಜ್ ತನಗೆ ಸುಳ್ಳು ಹೇಳ್ತಿದ್ದಾನೆ ಅಂದ್ಕೊಳ್ಳತ್ಲೆ ಮನಸ್ಸು ಬೇಸರ ಆಯಿತು. ತಿಳಿಯದೆ ಕಣ್ಣುಗಳಲ್ಲಿ ನೀರು ಬರ್ತಿದ್ರೆ ಅವ್ರನ್ನ ನೋಡಿದ ಹಾಗೆ ನಟಿಸ್ತಾ ಮುಂದ್ಗಡೆಯಿಂದ ಡಾಕ್ಟರ್ ಕ್ಯಾಬಿನ್ ಕಡೆ ನಡೆದ್ಲು ಆರಾಧ್ಯ. ಆಗಲೇ ಹತ್ತ ಕಡೆ ನೋಡಿದ ಅಧಿರಾಜಲ್ಲಿ ಆರಾಧ್ಯಳನ್ನು ನೋಡಿ ಶಾಕ್ ಆಗೋದ. ಅವ್ರನ್ನ ನೋಡಿಯೂ ಲೆಕ್ಕಿಸ್ಕೊಳ್ಳೋದು ಹಾಗೆ ಕೋಪದಿಂದ ಡಾಕ್ಟರ್ ರೂಮ್ ಒಳಗಡೆ ಹೋಗೋದು ಹೊರಟ ಆರಾಧ್ಯಳನ್ನು ಅಡ್ಡಗಡ್ತಾನೆ ಅಧಿರಾಜ್. ನಾನು ಡಾಕ್ಟರ್ನ ಮೀಟ್ ಆಗಬೇಕು, ಅತ್ತ ಕಡೆ ಸರಿರಿ ಫಸ್ಟ್ ಅಂತ ಕೋಪದಿಂದ ಅಂತಿದ್ದ ಆರಾಧ್ಯಳ ಕೈಯಲ್ಲಿದ್ದ ಮೆಡಿಕಲ್ ಫೈಲನ್ನು ಕಿತ್ಕೊಂಡು ನಿಜವಾಗಿಯೂ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ದ ಅಧಿರಾಜ್. ಓಹೋ, ನಾನು ಇಲ್ಲಿಗೆ ಬರೋದ್ರಿಂದ ನಿಮ್ಮ ರಾಸಲೀಲಿಗೆ ತೊಂದರೆ ಉಂಟಾದಾಗಿದೆ ಪಾಪ ಅಂತ ವ್ಯಂಗ್ಯವಾಗಂತಿದ್ದ ಆರಾಧ್ಯಳೊಂದಿಗೆ. ಏನಿದು, ಸ್ಟ್ರೈಟಾಗಿ ಮಾತಾಡು ಬೇಬಿ, ನಿನಗೆ ತೋಚಿದಾಗ ಊಹಿಸ್ಕೊಳ್ಬೇಡ ಅನ್ನುತ್ತಾ ಆರಾಧ್ಯಳ ಹತ್ರದಿಂದ ಕಿತ್ಕೊಂಡು ಮೆಡಿಕಲ್ ಫೈಲ್ ಓಪನ್ ಮಾಡಿ ಅದರಲ್ಲಿದ್ದ ನೇಮ್ ನೋಡಿ ಕಂಗಾಲು ಬಿದ್ದ ಅಧಿರಾಜ್. ನಾನು ಸ್ಟ್ರೈಟಾಗಿಯೇ ಮಾತಾಡ್ತಿದ್ದೀನಿ. ಇದು ಕಾಲ್ನಲ್ಲಿ ನೀವು ಹೇಳಿದ ಮುಖ್ಯವಾದ ಕೆಲಸ ಇದೇ ತಾನೇ ಅಂತ ಕೋಪದಿಂದ ನವ್ಯಾಳ ಕಡೆ ಬೆರಳು ತೋರಿಸ್ತಾ ಕೇಳಿದ್ದು ಆರಾಧ್ಯ. ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಬೇಬಿ, ನಡಿ ಮುಂಚೆ ಪ್ಯಾಲೇಸ್ಗೆ ಹೋಗು, ನಾನು ವರ್ಕ್ ಮುಗಿಸ್ಕೊಂಡು ಬಂದು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಸೀರಿಯಸ್ ಆಗಿ ಹೇಳ್ದ ಅಧಿರಾಜ್. ನಿಜವಾಗಿ ಯಾರು ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ? ನಾನು ಇಲ್ಲಿಗೆ ನನ್ನ ಕೆಲಸದ ಮೇಲೆ ಬಂದೆ, ನೀವೇ ನಿಮ್ಮ ಲವರ್ ಜೊತೆ ವಿಹಾರಯಾತ್ರೆಗೆ ಬಂದಿದ್ದೀರಿ ಅಂತ ಕೋಪದಿಂದ ಇದ್ಲು ಆರಾಧ್ಯ. ವಾಟ್, ನಿನಗೇನಾದರೂ ಹುಚ್ಚಾ? ನಿಜವಾಗಿಯೂ ಎಲ್ಲಿಗೆ ಬಂದು ಏನು ಮಾತಾಡ್ತಿದ್ಯಾ ಅಂತ ಕಿರಿಕಿರಿಯಿಂದ ನೋಡ್ದ ಅಧಿರಾಜ್. ತುಂಬ ಹೊತ್ತಿನಿಂದ ಅವರನ್ನು ಅಬ್ಸರ್ವ್ ಮಾಡ್ತಿದ್ದ ನವ್ಯ ಆ ಇಬ್ಬರು ಗಲಾಟೆ ಮಾಡೋದನ್ನು ಗಮನಿಸಿ ಅದನ್ನೇ ಅವಕಾಶವಾಗಿ ಭಾವಿಸಿ ಬೇಸರದ ಮುಖ ಇಟ್ಕೊಂಡು ಆರಾಧ್ಯಳ ಹತ್ರಕ್ಕೆ ಬಂದು, ಮಿಸ್ ಆರಾಧ್ಯ, ನೀವು ಅಧಿರಾಜ್ ಬಗ್ಗೆ ತುಂಬ ತಪ್ಪಾಗಿ ಅಂದ್ಕೊಳ್ತಿದ್ದೀರಿ, ನಿಜವಾಗಿ ಅಂಥದ್ದೇನಿಲ್ಲ ಅಂತ ಅಮಾಯಕವಾಗಿ ಹೇಳಿದ್ಲು. ಅವಳ ಮಾತು ಒಂದು ರೀತಿಯಲ್ಲಿದ್ದರೆ ನೋಟ ಮಾತ್ರ ಇನ್ನೊಂದು ಹೇಳ್ತಾ ಇರಲು ಸಹನೆ ಕಳ್ಕೊಂಡು ಆರಾಧ್ಯ ಮಾಡಿದ ಓವರ್ ಆ್ಯಕ್ಷನ್ ಸಾಕು, ಆದರೆ ನಿನ್ನ ಡ್ರಾಮಾನೆಲ್ಲ ನಂಬೋದಕ್ಕೆ ನಾನು ಅಧಿರಾಜಲ್ಲ, ಅರ್ಥ ಆಗ್ತಿದೆಯಾ? ಸಣ್ಣ ಕರೆಕ್ಷನ್, ಮಿಸ್ ಆರಾಧ್ಯ ಅಲ್ಲ ಮಿಸ್ಸಸ್ ಆರಾಧ್ಯ ಅಧಿರಾಜ್ ವರ್ಮಾ, ಗಾಟ್ ಇಟ್ ಅಂತ ಆ್ಯಟಿಟ್ಯೂಡಿಂದ ಹೇಳಿ ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ನನ್ನ ದಾರಿ ನಾನು ಹೋಗ್ತೀನಿ ಅಂತ ಒತ್ತು ಹೇಳಿದ್ಲು ಆರಾಧ್ಯ. ಆರಾಧ್ಯಳ ಮಾತುಗಳಿಗೆ ಅಧಿರಾಜ್ ತುಟಿಗಳ ಮೇಲೆ ಸಣ್ಣ ಕಿರುನಗು ಬಂತು. ನನ್ನ ಜೊತೆ ಬಾ ಅನ್ನುತ್ತಾ ಆರಾಧ್ಯಳ ಕೈ ಹಿಡಿದು ಹೊರಗಡೆ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ದ ಅಧಿರಾಜ್. ಕೋಪದಿಂದ ನೋಡ್ತಾ, ಲೀವ್ ಮೈ ಹ್ಯಾಂಡ್ ಫಸ್ಟ್, ನಿಜವಾಗಿ ನನ್ನ ಫೈಲ್ ನಾನು ಕೊಟ್ಬಿಟ್ರೆ ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತ ಕೋಪದಿಂದ ಹೇಳಿದ್ಲು ಆರಾಧ್ಯ. ಅಬ್ಬಾ ಬೇಬಿ ಮಾಡಿ ಸಾಕು ನಡಿ ಅನ್ನುತ್ತಾ ಅವಳನ್ನ ಕರ್ಕೊಂಡು ಹೋಗಿ ಬಲವಂತವಾಗಿ ಕಾರ್ನಲ್ಲಿ ಕೂರಿಸಿ ಅವಳ ಪಕ್ಕದಲ್ಲಿ ಕೂತು ಮುಂಭಾಗ ಸೀಟ್ನಲ್ಲಿದ್ದ ದಾಸ್ಗೆ ಸೈಲೆಂಟಾಗಿ ಮೆಡಿಕಲ್ ಫೈಲ್ ಕೊಟ್ಟ ಅಧಿರಾಜ್. ನಿಜವಾಗಿಯೂ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಧಿರಾಜ್? ನನಗೆ ನಿನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಆರಾಧ್ಯ ಕೂಗಾಡ್ತಿರುವಷ್ಟರಲ್ಲೇ ಕಾರ್ ಹಾಸ್ಪಿಟಲ್ನಿಂದ ತುಂಬ ದೂರ ಬಂದುಬಿಡ್ತು. ಇನ್ನು ಮಾಡೋದೇನಿಲ್ಲದೆ ಮುಖ ತಿರುಗಿಸ್ಕೊಂಡು ಸೈಲೆಂಟಾಗಿ ಕೂತು ಆರಾಧ್ಯಳ ಕಡೆ ಒಂದು ನಿಮಿಷ ನೋಡಿ ಡೈರೆಕ್ಟಾಗಿ ಪ್ಯಾಲೇಸ್ಗೆ ಹೋದರು. ಕಾರ್ ಇಳಿದ ನಂತರ ಬಲವಂತವಾಗಿ ಎತ್ಕೊಂಡು ನೇರವಾಗಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ ಅಧಿರಾಜ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.